ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ನಾನು ಚಂದ್ರಶೇಖರ್ ನಾಯಕ್ ಅಂತ. ಹೀಗೆ ಗರಿಗರಿಯಾದ ಖಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಆಫೀಸರ್ ಆಗಲೇಬೇಕು ಅಂತ 25 ವರ್ಷಗಳ ಹಿಂದೆನೆ IPS ಮಾಡಿದೆ. ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಕರ್ನಾಟಕ ಪೂರ್ತಿ ಸರ್ವಿಸ್ ಮಾಡಿ ಇವತ್ತು ಮೈಸೂರು ಸಿಟಿಗೆ ಕಮಿಷನರ್ ಆಗಿದ್ದೇನೆ. ನನ್ನ ಕ್ಯಾರೆಕ್ಟರು ಬೇರೆಯವರಿಗೆ ರೋಲ್ ಮಾಡಲ್ ಆಗಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಾನು ಡಿಪಾರ್ಟ್ಮೆಂಟ್ಗೆ ಸೇರಿದಾಗ್ಲಿಂದಲೂ ನನ್ನ ಜೀವನದಲ್ಲಿ 2 ವಿಲನ್ಗಳು ಹುಟ್ಕೊಂಡ್ರು. ಅವರೇ ನಮ್ಮಪ್ಪ ಅಮ್ಮ. ಖಾಕಿ ಹಾಕೊಂಡು ಗಡಸ್ತನದಿಂದ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಗಂಡಸ್ತನ ಜ್ಞಾಪಕಕ್ಕೆ ಬರ್ಲಿ ಅಂತ ಒಂದು ಹುಡುಗಿನ ತಂದು ಮದುವೆ ಮಾಡ್ಬಿಟ್ರು. ಏನ್ ಮಾಡೋದು, ಹುಡುಗಿ ತುಂಬಾ ಸುಂದರವಾಗಿದ್ಲು. ಎಲ್ಲಿ ಜಾರಿತು ಮನವು ಎಲ್ಲೆ ಮೀರಿತು ಅಂದಂಗಾಯ್ತು. ಏನು ಸಾಹೇಬ್ರು ಬೆಳಗ್ಗೆನೆ ಕವಿಗಳಾಗ್ಬಿಟ್ಟಿದ್ದೀರಾ? ನಿನ್ನ ಕಟ್ಕೊಂಡಾಗ್ಲೇ ನಾನು ಕವಿ ಆಗ್ಬಿಟ್ಟೆ ಚಿನ್ನ. ಮಾತಿಗೇನ್ ಕಮ್ಮಿ ಇಲ್ಲ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಚಿನ್ನ. ಇವಳೆ ನನ್ನ ಹೆಂಡತಿ ಮಂಗಳ. ಇಷ್ಟೊಂದು ಚೆನ್ನಾಗಿರೋಳು ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ. ವೆರಿ ಸಿನ್ಸಿಯರ್ ಅಂಡ್ ಡೆಡಿಕೇಟೆಡ್ ಆಫೀಸರ್ ಅಂತ ಮನಸ್ಸು ಹೆಚ್ಚಿಸ್ತಿದ್ರು, ಮೈ ಮಾತ್ರ ಬೆಚ್ಚಿಗೆ ಮಲಗಿರ್ತಿತ್ತು. ಹೀಗೆ 5 ವರ್ಷ ಕಳೆದೋಯ್ತು. ಬಂದೆ ಈಶ್ವರ. ಬಾಯ್ ಮಮ್ಮಿ. Bye, mummy. ಬಾಯ್. ಏನಿದು ನಿಮ್ ಗೋಳು ಬೆಳಗ್ಗೆನೆ? ಸದಾಶನ ಅದೇ ಧ್ಯಾನ ಅನ್ನೋದಾಯ್ತು ನಿಮ್ ಕತೆ. ಹೀಗೆ ಏನಾದ್ರೂ ಮಾಡ್ಬೇಕು ಅನ್ಕೋತೀನಿ, ಈ ರೀತಿ ಅನಾಹುತ ಆಗ್ಬಿಡುತ್ತೆ. ನನ್ನ ಸರ್ವಿಸಲ್ಲೂ ಹೀಗೇನೆ. ಹೆಂಡತಿ ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ಬಿಡುತ್ತೋ ಅನ್ನೋ ಭಯದಲ್ಲೇ 15 ವರ್ಷ ಕಳೆದು ಹೋಯ್ತು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ದಾಟಿ ಬೇರೆ. 15 ವರ್ಷ ಕಳೆದೋಯ್ತು ಅನ್ನೋ ಭಯದಲ್ಲೇ ನನಗೆ 45 ವರ್ಷ ಆಗೋಯ್ತು. ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು ಅನ್ಕೊಂಡೆ. ಅಂತ ಸಂದರ್ಭದಲ್ಲಿ ಒಬ್ಬ ಹುಡುಗಿ ನನ್ನ ಸೀರಿಯಸ್ ಆಗಿ ಲವ್ ಮಾಡೋದಕ್ಕೆ ಶುರು ಮಾಡಿದ್ಲು. ಯಾರು ಅಂತೀರಾ? ತೋರಿಸ್ತೀನಿ. ಅವಳೇ ಇವಳು, ರೀಟಾ ಅಂತ. ಇವಳ ಜೊತೆ ಕದ್ದು ಮುಚ್ಚಿ ಓಡಾಡೋದ್ರಲ್ಲೇ 5 ವರ್ಷ ಕಳೆದು ಹೋಯ್ತು. ನಾನು ರಿಟೈರ್ ಆಗೋಕೆ 5 ವರ್ಷ ಇದೆ. ಅಷ್ಟರೊಳಗಡೆ ಕ್ರಿಮಿನಲ್ಸ್ಗೆ ಭಯ, ಕಾನೂನಿಗೆ ಬಲ, ಜನರಲ್ಲಿ ನಂಬಿಕೆ, ಡಿಪಾರ್ಟ್ಮೆಂಟ್ಗೆ ಗೌರವ ತರೋ ಹಾಗೆ ಮಾಡ್ತೀನಿ. ಇದು ಆಶ್ವಾಸನೆ ಅಲ್ಲ, ಈ 4 ಸಿಂಹಗಳ ಮೇಲಾಣ.